ಬದನೆಕಾಯಿ ಚಟ್ನಿ ಅಥವಾ ಬದನೆಕಾಯಿ ತೊಕ್ಕು ಅಂತ ಹೇಳ್ಬೋದು, ಇಲ್ಲ ಅಂದ್ರೆ ಬದನೆಕಾಯಿ ಗ್ರೇವಿ ಅಂತಾನೆ ಹೇಳ್ಬೋದು. ನಿಮ್ಗೆ ಹೆಂಗ್ ಬೇಕಾದ್ರೂ ಹಂಗ್ ಕರಿಬಹುದು. ಆದ್ರೆ ಈ ಗ್ರೇವಿ ಅಂತೂ ನೀವು ಮಿಸ್ ಮಾಡೋ ಹಾಗೆ ಇಲ್ಲ. ತುಂಬಾ ಟೇಸ್ಟಿ ಆಗಿರತ್ತೆ, ಪದೇ ಪದೇ ತಿನ್ಬೇಕು ಅಂತ ಅನ್ಸುತ್ತೆ. ಚಪಾತಿಗೆ, ರೊಟ್ಟಿಗೆ, ಹಾಗೆ ಬಿಸಿ ಅನ್ನಕ್ಕಂತೂ ಸೂಪರ್. ದಯವಿಟ್ಟು ಒಂದ್ಸತಿ ಟ್ರೈ ಮಾಡಿ. ಇದೇ ತರ ಸಿಂಪಲ್ ಆದ ರೆಸಿಪಿಗೆ ನನ್ನ ಚಾನೆಲ್ ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಬ್ಯಾಚುಲರ್ಸ್ ಅಂತೂ ಈಸಿಯಾಗಿ ಮನೇಲಿ ಮಾಡಬಹುದು. ಈ ರೆಸಿಪಿ ಹೇಗ್ ಮಾಡೋದಂತ ನೋಡೋಣ. ನಮಸ್ಕಾರ, ನಾನು ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಅನದರ್ ಸೂಪರ್ ಡೂಪರ್ ಈಸಿ ರೆಸಿಪಿ. ಬದನೆಕಾಯಿ ಚಟ್ನಿ ಅಥವಾ ಬದನೆಕಾಯಿ ತೊಕ್ಕು ಮಾಡೋದು ಹೇಗೆ ಅಂದ್ರೆ, ಒಂದು ಬಾಣಲಿಗೆ 5 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು, ಅವಾಗ ತುಂಬಾ ರುಚಿಯಾಗಿರುತ್ತೆ. ನಂತರ ಇಲ್ಲಿ 3 ಬದನೆಕಾಯಿನ, ದಪ್ಪ ಬದನೆಕಾಯಿನ ಬೇಯಿಸ್ಕೊತಾ ಇದೀನಿ. ಸ್ವಲ್ಪ ಜಾಗ ಸಾಲಲ್ಲ ಅಂತ ಹೇಳಿ ಬದನೆಕಾಯಿನ ಫಸ್ಟ್ ಸಪರೇಟ್ ಆಗಿ ಬೇಯಿಸ್ಕೋಬೇಕು. ಲೋ ಫ್ಲೇಮ್ ಅಲ್ಲಿ 10 ರಿಂದ 12 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಲಿಡ್ನ ಕ್ಲೋಸ್ ಮಾಡ್ಕೊಂಡು ಇದಾದ್ಮೇಲೆ ಮತ್ತೆ ಮರ್ಚ್ ಹಾಕ್ಬಿಟ್ಟು ಹಿಂದಿನ ಭಾಗನೂ ಕೂಡ ಬೇಯಿಸ್ಕೋಬೇಕು. ಅದು ಮತ್ತೆ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಫ್ಟ್ ಆಗುತ್ತೆ ಬದನೆಕಾಯಿ. ಇದನ್ನ ಒಂದು ತಟ್ಟೆಗೆ ಎತ್ತಿಟ್ಕೊಂಬಿಡಿ. ಅದಾದ್ಮೇಲೆ 2 ಟೊಮ್ಯಾಟೊ, ಹಾಗೆ ಖಾರಕ್ಕೆ ತಕ್ಕಂತೆ ಒಂದು 8 ರಿಂದ 9 ಹಸಿಮೆಣಸಿನಕಾಯಿ, 1 ಬೆಳ್ಳುಳ್ಳಿ ಸಿಪ್ಪೆನ ತೆಗೆದ್ಬಿಟ್ಟು ಅದನ್ನು ಕೂಡ ಒಂದು 7 ರಿಂದ 8 ನಿಮಿಷ ಲೋ ಫ್ಲೇಮ್ ಅಲ್ಲಿ ಲಿಡ್ ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಈ ರೀತಿ ಬೇಯಿಸ್ಕೊಂಡು ಟೊಮ್ಯಾಟೊ ಮಾತ್ರ ಒಂದು 2 ನಿಮಿಷ ಮತ್ತೆ ಮರ್ಚ್ ಹಾಕ್ಬಿಟ್ಟು ಹಿಂದಿನ ಭಾಗನೂ ಕೂಡ ಬೇಯಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಹಸಿಮೆಣಸಿನಕಾಯಿನೆಲ್ಲ ಕೈ ಆಡ್ಕೊಳ್ಳಿ. ಇಷ್ಟರೊಳಗೆ ಬದನೆಕಾಯಿ ಬೇಯಿಸಿಟ್ಕೊಂಡಿದ್ವಲ್ಲ ಮುಂಚೆ, ಅದ್ರದ್ದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಳ್ಳಿ. ಹಾಗೆ ಟೊಮೆಟೊ ಬೆಂದಿದ್ಮೇಲೆ ಅದನ್ನು ಒಂದು ತಟ್ಟೆಗೆ ಹಾಕೊಂಡು ಅದ್ರದ್ದು ಸಿಪ್ಪೆನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೋಬೇಕು. ಮನೇಲಿ ಏನಾದ್ರೂ ರುಬ್ಬೋ ಒಳ್ಳಿದ್ರೆ ನೀವು ಅದರಲ್ಲಿ ರುಬ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಅಥವಾ ಕುಟ್ಟೋ ಒಳ್ಳಲ್ಲೂ ಕೂಡ ಕುಟ್ಕೋಬಹುದು. ಇಲ್ಲ ಅಂದ್ರೆ ಈ ರೀತಿ ಮಿಕ್ಸಿ ಜಾರಿಗೆ ಹಾಕೊಳ್ಬಹುದು. ಮಿಕ್ಸಿ ಜಾರಿಗೆ ಬೇಯಿಸಿರುವಂತ ಬದನೆಕಾಯಿ, ಟೊಮ್ಯಾಟೊ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿನ ಹಾಕೊಂಡ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಕ್ಕ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡು ಮೊದಲು ರುಬ್ಕೋಬೇಕು. ಸ್ವಲ್ಪ ನೀರ ಹಾಕೊಳ್ಳಿ. ಅದಾದ್ಮೇಲೆ 1 ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಒಂದ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿರತ್ತೆ. ಈಗ ಒಂದು ಬಾಣ್ಲಿಗೆ 1 ಸ್ಪೂನ್ ಎಣ್ಣೆ, 1 ಈರುಳ್ಳಿನ ಹೆಚ್ಚಿ ಜಾಸ್ತಿ ಫ್ರೈ ಮಾಡ್ಕೋಬೇಡಿ. ಕೈ ಆಡಿದ ತಕ್ಷಣ ಖಾರದ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು, ಚಿಟಿಕೆ ಅರಿಶಿನ, ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕೊಂಡು ಕೈ ಆಡ್ಕೋಬೇಕು. ಈರುಳ್ಳಿ ಕ್ರಿಸ್ಪಿ ಆಗ್ಬೇಕು, ಸಾಫ್ಟ್ ಆಗ್ಬಾರ್ದು. ಆ ಒಂದು ನೇಚರ್ ಏನಿರುತ್ತಲ್ವಾ, ಈರುಳ್ಳಿದು ಫ್ರೆಶ್ ನೇಚರ್ ಏನಿರುತ್ತೆ ಹಂಗೆ ಇರ್ಬೇಕು, ಜಾಸ್ತಿ ಫ್ರೈ ಮಾಡಿರ್ಬಾರ್ದು. ಇದಾದ್ಮೇಲೆ ರುಬ್ಬಿರ್ತೀವಿ ಅಲ್ವಾ, ಆ ಒಂದು ಗ್ರೇವಿನೂ ಕೂಡ ಹಾಕೊಂಡು ಇವಾಗ ಕೈ ಆಡ್ಕೋಬೇಕು. ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ. ಮೊದಲು ಕೈ ಆಡ್ತಾ ಇರಿ. ನಂತರ ಈ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಹಾಗೆ ಉಳ್ಕೊಂಡ್ಬಿಟ್ಟಿರತ್ತೆ, ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಅದನ್ನು ಕೂಡ ಈ ಬಾಣ್ಲಿಗೆ ಹಾಕೋಬಹುದು. ಇನ್ನು ಈ ಹಂತದಲ್ಲಿ ಬೇಕಂದ್ರೆ ಟೇಸ್ಟ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಮತ್ತೊಮ್ಮೆ ಕೈ ಆಡ್ಕೊಳ್ಳಿ. ಅಕಸ್ಮಾತ್ ಖಾರ ಕಮ್ಮಿ ಆಗಿದೆ ಅನ್ಸಿದ್ರೆ ಖಾರದ ಪುಡಿನೂ ಕೂಡ ಹಾಕೋಬಹುದು. ಇವಾಗ ಸ್ವಲ್ಪ ನೀರನ್ನ ಹಾಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ತುಂಬಾ ಗಟ್ಟಿ ಇದ್ರೂ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ಸ್ವಲ್ಪ ಮೀಡಿಯಂ ಆಗಿ ಇದ್ರೇನೆ ಚಪಾತಿ, ರೊಟ್ಟಿಗೆ, ಬಿಸಿ ಅನ್ನಕ್ಕೆ ಹೊಂದ್ಕೊಳ್ಳುತ್ತೆ. ಬದನೆಕಾಯಿ ತೊಕ್ಕು ರೆಡಿ ಆಯ್ತು, ಅಥವಾ ಬದನೆಕಾಯಿ ಚಟ್ನಿ ಅಂತಾನೂ ಕರಿಬಹುದು. ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇನ್ನು ಅರ್ಜೆಂಟ್ ಏನಿರಲ್ಲ, ಒಲೆ ಮುಂದೆನೆ ನಿಂತ್ಕೋಬೇಕು ಅನ್ನೋದಿರೋದಿಲ್ಲ. ಇನ್ನು ಇದ್ರ ಮೇಲೆ ನಾನು ಸಣ್ಣದಾಗಿ ಹೆಚ್ಚಿರುವಂತ ಹಸಿಮೆಣಸಿನಕಾಯಿನ ಹಾಕೋತಾ ಇದ್ದೀನಿ. ಖಾರ ತಿನ್ನೋರ್ಗೆ ಈ ರೀತಿ ಹಾಕೊಂಡಾಗ ತುಂಬಾ ಟೇಸ್ಟಿ ಸಿಗತ್ತೆ. ಬದನೆಕಾಯಿ ತೊಕ್ಕು ಸವಿಯೋ ಅಂತ ಸಮಯ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿತ್ತು. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದಟ್, ಟೇಕ್ ಕೇರ್, ಬೈ ಬಾಯ್.